ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಫೋನ್ ಮಾಡ್ತಾ ಇದ್ರು ಫೋನ್ ಹೋಗ್ತಾನೆ ಇಲ್ಲ. ಅಳಿಯಂದ್ರೆ ಏನ್ ಅಳಿಯಂದ್ರೆ ನೀವು ಇಷ್ಟು ಬ್ಯುಸಿ ಆಗ್ಬಿಟ್ರೆ ಹೇಗೆ? ಮನೇಲೂ ಸಿಗೋದಿಲ್ಲ, ಹೊರಗಡೆ ಎಲ್ಲಿ ಹೋಗ್ತಿದ್ದೀರಿ ಅನ್ನೋದೇ ಗೊತ್ತಾಗೋದಿಲ್ಲ, ಮೇಲ್ ಕಡೆ ಬರ್ತಿಲ್ಲ, ಪಂಚಾಯತಿಗೆ ಹೋಗ್ತಿಲ್ಲ. ಮಹಾದೇವಪ್ಪನವ್ರು ಸಿಕ್ಕಿ ನಿಮ್ ಬಗ್ಗೆ ಕೇಳಿದ್ರು. ಅಲ್ಲ, ನೀವು ಬ್ಯುಸಿ ಇದ್ದೀರಿ ಅನ್ನೋದು ಗ್ಯಾರಂಟಿ, ಆದ್ರೆ ಯಾವ ವಿಚಾರದಲ್ಲಿ ಬ್ಯುಸಿ ಇದ್ದೀರಿ ಅನ್ನೋದು ನಮಗ್ ಗೊತ್ತೇ ಆಗ್ತಿಲ್ವಲ್ಲ. ನಾನು ನಮ್ಮ ಸುರಭಿನ ಹುಡುಕೋದ್ರಲ್ಲಿ ಬ್ಯುಸಿ ಇದ್ದೀನಿ ಮಾವ. ಓ, ಚೆನ್ನಾಗಿ ಹೇಳಿದ್ರಿ ನೀವು. ಸುರಭಿ ಮನೇಲೇ ಇದ್ದಾಳಲ್ಲ. ಅವಳು ಸುರಭಿ ಅಂತ ಹೆಸರು ಇಟ್ಕೊಂಡು ಬಂದಿರೋ ಹುಡುಗಿ ಅಷ್ಟೇ ಮಾವ. ನೀವು ಅವಳನ್ನ ನಿಮ್ಮ ಮಗಳು ಅಂತ ಒಪ್ಕೊಂಡ್ಬಿಟ್ಟಿದ್ದೀರೋ ಹೇಗೆ? ಒಪ್ಕೊಳ್ಳೋ ಪ್ರಶ್ನೆ ಅಂತಲ್ಲ ಅಳಿಯಂದ್ರೆ, ಆ ಹುಡುಗಿ ಮಾತುಕತೆ, ಹಾವ ಭಾವ ಎಲ್ಲ ಸುರಭಿನೇ ಹೋಲುತ್ತೆ. ಹೋಲುತ್ತೆ ಅಂದ್ರೆ ತಪ್ಪಾಗುತ್ತೆ ಅಳಿಯಂದ್ರೆ, ಅವಳು ನಮ್ ಸುರಭಿನೇ ಅಳಿಯಂದ್ರೆ. ನೋಡಿ, ನಮ್ಮ ಸುರಭಿ ಎಲ್ಲ ವಿಚಾರನೂ ಅವಳಿಗೆ ಮಂದಟ್ಟಾಗಿದೆ. ಅವಳು ಹೇಳೋದೆಲ್ಲ ಸುರಭಿ ಹೇಳ್ದಾಗೆ ಹೇಳ್ತಾಳೆ. ನೋಡಿ, ಇದು ಕಾಕತಾಳಿಯಾನೋ ಪವಾಡನೋ ಒಂದು ನನ್ಗೆ ಅರ್ಥ ಆಗ್ತಿಲ್ಲ. ಒಟ್ಟಲ್ಲ ಹುಡುಗಿ ನಮ್ ಸುರಭಿನೇ ಅಳಿಯಂದ್ರೆ. ಅಳಿಯಂದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ಅವಳಂತೂ ಇಲ್ಲಿ ಮೋಸ ಮಾಡಕ್ ಬಂದಿಲ್ಲ. ನೋಡ್ದೇನೆ, ನಿಮ್ಮಪ್ಪ ನಿನ್ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಆದ್ರೆ ನನ್ನ ಗಂಡಂಗೆ ಇದು ಅರ್ಥ ಆಗ್ತಿಲ್ವಲ್ಲಮ್ಮ. ಅವನಿನ್ನೂ ನನ್ನ ಹುಡುಕೊಂಡು ಎಲ್ಲೆಲ್ಲ ಓಡಾಡ್ತಿದ್ದಾನೆ. ಅವ್ರನ್ನ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟನೇ ಕಣೆ. ಆದ್ರೆ ತುಂಬಾ ಹೊತ್ತು ಹಿಡಿಯಲ್ಲ ಬಿಡಮ್ಮ. ಅವನ್ ಯಾವ ದಾರಿಲಿ ಹೋಗಿ ನನ್ನ ಹುಡುಕ್ತಾ ಇದ್ದಾನೋ ಆ ದಾರಿಲಿ ನಾನೇ ಅವನಿಗೆ ಸಿಗ್ತೀನಿ ಹೊರತು ಇನ್ಯಾರೂ ಸಿಗಲ್ಲ. ನಿಮ್ಮ ಪ್ರಕಾರ ನೀವು ಯೋಚನೆ ಮಾಡ್ತಾ ಇರೋ ರೀತಿ ತಪ್ಪಲ್ಲ ಮಾವ. ನನಗಿಂತ ಸುರಭಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನೀವು ಒಪ್ಕೊಂಡ್ರೂ ಒಪ್ಕೋಬಹುದು. ಆ ಹುಡುಗಿ ಇಲ್ಲಿ ತೊಂದರೆ ಮಾಡೋಕೆ ಬಂದಿದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಸುರಭಿ ಏನಾದ್ಲು, ಅವಳೇನು ತೊಂದರೆ ಅನುಭವಿಸ್ತಾ ಇದ್ದಾಳೆ ಅಂತ ನಾವು ತಿಳ್ಕೋಬೇಕು. ಇದನ್ನು ನೀವು ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಅಂದ್ರೆ ಈ ವಿಚಾರವಾಗಿ ನೀವಿನ್ನೂ ಸಂಶೋಧನೆ ಮಾಡ್ತಿದ್ರಿ ಎನ್ನಿ? ಹೌದು ಮಾವ. ಸಾಕ್ಷಿ ಇಲ್ಲದೆ ನಾನು ಯಾವತ್ತೂ ಯಾವುದನ್ನು ಒಪ್ಕೊಳ್ಳಲ್ಲ. ನಿಮ್ಮ ಪ್ರಕಾರ ನೀವು ಹೇಳ್ತಿರೋದು ಸತ್ಯನೇ. ಅದು ಅಲ್ಲದೆ ಹಿರಿಯರೇ ಹೇಳಿಲ್ವೇ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ. ಈಗ ನಿಮ್ ಸಂಶೋಧನೆ ಎಲ್ಲಿವರೆಗೂ ಬಂತು? ಈ ವಿಚಾರದಲ್ಲಿ ನನಗೊಂದಲ್ಲ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇವೆ. ಮೊದಲು ನನಗೆ ಸಹಾಯ ಮಾಡ್ತಾ ಇದ್ದ ಆ ಟ್ಯಾಟೂ ಕಲಾವಿದ ಆಕಸ್ಮಿಕವಾಗಿ ಸತ್ತೇ ಹೋದ. ಅವನ ಜೊತೆ ಬರ್ತಾ ಇರೋ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಹೋದ. ಅದಕ್ಕೆ ನಾನೇ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಹುಡುಕೋಕೆ ಶುರು ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಕಾಮನ್ ಸೆನ್ಸ್ ಅಷ್ಟೇ ಮಾವ. ಅವತ್ತವಳು ಕಳೆದು ಹೋದ್ಮೇಲೆ ನಮಗೆ ಸಿಕ್ಕಿರೋದು ಅವಳು ಮೊಬೈಲ್ ಮಾತ್ರ. ಈಗ ಅದನ್ನು ಇಟ್ಕೊಂಡೆ ನಾನು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದೀನಿ. ಆ ಮೀನಿನ ಟ್ಯಾಟೂ ಹಾಕ್ಕೊಂಡಿರೋ ವ್ಯಕ್ತಿ ಒಂದಷ್ಟು ಜನನ್ನ ಲಗೇಜ್ ಗಾಡಿಯಲ್ಲಿ ಕರ್ಕೊಂಡು ಹೋದ ಅಂತ ಸುರಭಿ ಹೇಳಿದ್ಲು. ಈಗ ಆ ಗಾಡಿ ಬಗ್ಗೆ ನಾನು RTO ಆಫೀಸಲ್ಲಿ ಎನ್ಕ್ವೈರಿ ಮಾಡಿದ್ದೀನಿ. ಸೂರ್ಯ, ನಾನಿಲ್ಲೇ ನಿನ್ ಜೊತೆನೆ ಇದೇ ಮನೇಲೇ ಇದ್ದೀನಿ. ನೀರ್ ಬೇಕಳಿ ಅಂದ್ರೆ? ಬೇಡ ಮಾವ, ನಾನೇ ಕೊಡ್ಕೊಂಡ್ ಬರ್ತೀನಿ. ಕಾಪಾಡೆ 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 ಯಾಕೋ ಹಾಗೆ ಅರ್ಚ್ಕೊಂಡ್ಬರ್ತಿದ್ಯಾ? ಏನಾಯ್ತು ನಿನ್ಗೆ? ನಾಗೇಂದ್ರಣ್ಣ ದಾರಿಲಿ ಬರ್ತಾ ಹುಲಿ ನೋಡ್ಬಿಟ್ನಣ್ಣ. ಕಾಡಿನ ತಪ್ಪಿಸ್ಕೊಂಡು ಹುಲಿ ಬರ್ಬಿಟ್ಟಿದೆ ಅಂತಣ್ಣ. ಹುಲಿನ? ಗೋಪಾಲ, ಇದೇನು ಯಾವುದೋ ಹುಲಿ ಕಥೆ ಹೇಳ್ತಾ ಇದೆಯಾ? ನೀನ್ ನೆಟ್ಟಗಿದೆಯಾ ತಾನೇ? ಹೇಯ್,
ಇಷ್ಟು ದಿನ ಕುಡ್ಕೊಂಡು ಬಂದು ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತಿದ್ದೆ, ಈಗ ಕುಡ್ಕೊಂಡು ಬಂದು ಮನೆಯವ್ರಿಗೆ ಟಾರ್ಚರ್ ಕೊಡ್ತಿದೀಯಾ? ಗೋಪು, ಇದೆಲ್ಲ ತಪ್ಪು. ಹಾಗೆಲ್ಲ ಕುಡ್ಕೊಂಡ್ ಬರ್ಬಾರ್ದು. ನೀನ್